ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಫಸ್ಟ್ ಇವತ್ತು ಪೇಟಿಎಮ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು 11.5% ವರೆಗೂ ಫಾಲ್ ಆಗಿದೆ. ಆಲ್ಮೋಸ್ಟ್ 2150 ಅರೌಂಡ್ ಹತ್ರ IPO ಪ್ರೈಸು. ಅಲ್ಲಿಂದ ನಾವು ಲೋಸ್ ನೋಡಿದ್ರೆ ನಿಯರ್ಲಿ 75% ಹತ್ರ IPO ಟೈಮಿಂದ ಇಲ್ಲಿವರೆಗೂ ನಮಗೆ ಫಾಲ್ ಕಾಣಿಸಿದೆ. ಇವತ್ತು ಇಷ್ಟೊಂದು ಫಾಲ್ ಆಗ್ತಾ ಇರೋದಕ್ಕೆ ಬ್ಯಾಕ್ ಏನಾದರೂ ಇಂಪಾರ್ಟೆಂಟ್ ರೀಸನ್ ಇದೆಯಾ ಅಂದರೆ, ಬಿಕಾಸ್ ನವೆಂಬರ್ 15 ಪ್ರೀ IPO ಇನ್ವೆಸ್ಟರ್ಸ್ ಒಂದು ಲಾಕ್ ಇನ್ ಕಂಪ್ಲೀಟ್ ಆಗಿದೆ. ಸೊ ಯಾರಾದರೂ ಸೆಲ್ ಮಾಡಬೇಕಂತ ಅನ್ಕೊಂಡ್ರೆ ನವೆಂಬರ್ 15 ಸೆಲ್ ಮಾಡಿರಬಹುದು. ಇನ್ಫ್ಯಾಕ್ಟ್ ಆ 15 ಲಾಕ್ ಇನ್ ಕಂಪ್ಲೀಟ್ ಆದ್ಮೇಲೆ ನವೆಂಬರ್ 7 ಸಾಫ್ಟ್ ಬ್ಯಾಂಕ್ ಅವರು ಈ ಕಂಪನಿ ರಿಲೇಟೆಡ್ ಆಗಿ 2.93 crore ಶೇರ್ಸ್ ಹತ್ರ ಮಾರ್ಕೆಟ್ ನಲ್ಲಿ 555 rupees ನಲ್ಲಿ ಪರ್ ಶೇರ್ ನಲ್ಲಿ ಸೆಲ್ ಮಾಡಿದ್ದಾರೆ. ಆ ಟೈಮ್ ಅಲ್ಲೂ ನಮಗೆ ಈ ಸ್ಟಾಕ್ ಪ್ರೈಸ್ ನಲ್ಲಿ ಫಾಲ್ ಕಾಣಿಸಿದೆ. ಆದ್ರೆ ಈಗ ಇಷ್ಟೊಂದು ಫಾಲ್ ಆಗ್ತಾ ಇರೋದು ಬ್ಯಾಕ್ ಏನಾದ್ರೂ ಇಂಪಾರ್ಟೆಂಟ್ ರೀಸನ್ ಇದೆಯಾ ಅಂದ್ರೆ, ಎಸ್, ಮೆಕ್ವೇರ್ ಅವರು ಪೇಟಿಎಂಗೆ ಅಗೇನೆಸ್ಟ್ ಆಗಿ ಒಂದು ನೋಟ್ ನ ರಿಲೀಸ್ ಮಾಡ್ತಾ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಎಂಟರ್ ಈ ಫಿನ್ಟೆಕ್ ಸ್ಪೇಸ್ಗೆ ಅಂಡ್ ಇವನ್ NBFC ಬಿಸ್ನೆಸ್ಗೆನು ಥ್ರೆಟ್ ಆಗೋ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರೋದು, ಒಂದು ನೋಟ್ ರಿಲೀಸ್ ಮಾಡ್ತಾ ಇರೋದು ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತು ಇಷ್ಟೊಂದು ಫಾಲ್ಗೆ ರೀಸನ್ ಆಗ್ತಿದೆ. ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಇದೆ ಅಲ್ವಾ, ನಮಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ನಾವು ಕೇಳಿದ್ವಲ್ವಾ, ರಿಲಯನ್ಸ್ಗೆ ಸಂಬಂಧಿಸಿರುವ ಅಂಡ್ ದಟ್ಟು ಜಿಯೋ ವಿಂಗ್ ಅಲ್ಲಿರುವಂತ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನ ಸಪರೇಟ್ ಆಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಮಾಡಬೇಕಂತ ಅನ್ಕೊಂತಿದ್ದಾರೆ. ಯಾರಾದ್ರೂ ರಿಲಯನ್ಸ್ ಇಂಡಸ್ಟ್ರಿನಲ್ಲಿ ಒಂದು ಶೇರ್ ನ ಹೋಲ್ಡ್ ಮಾಡ್ತಿದ್ರೆ ಅವ್ರಿಗೆ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ನಲ್ಲಿ ಒಂದು ಶೇರ್ ಅನ್ನೋದು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಅದು ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಅಲರ್ಟ್ ಆಗತ್ತೆ. ಸರಿ, ಆ ಕಂಪನಿ ಪೇಟಿಎಂ ಹೇಗೆ ಥ್ರೆಟ್ನೆಸ್ ಕೊಡುತ್ತೆ ಅಂದ್ರೆ, ಆಸ್ ಪರ್ ಮೆಕ್ವೇರ್ ರಿಪೋರ್ಟ್ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಎಂಟೈರ್ ಫಿನ್ಟೆಕ್ ಸ್ಪೇಸ್ಗೆನೆ ಥ್ರೆಟನ್ ಮಾಡುತ್ತೆ. ಬಿಕಾಸ್ ಅವ್ರ ಹತ್ರ ಒಂದು ಲಾರ್ಜ್ ಬ್ಯಾಲೆನ್ಸ್ ಶೀಟ್ ಇದೆ. ಸೊ ವಿತ್ ದಟ್ ಬ್ಯಾಲೆನ್ಸ್ ಶೀಟ್ ಎಂಟೈರ್ ಫಿನ್ಟೆಕ್ ಸ್ಪೇಸ್ ಬಿಸಿನೆಸ್ ಮಾಡೆಲ್ ನ ಥ್ರೆಟನ್ ಮಾಡ್ತಾ NBFC ಬಿಸ್ನೆಸ್ ನು ಥ್ರೆಟನ್ ಮಾಡೋದಕ್ಕೆ ಕ್ಯಾಪಬಿಲಿಟೀಸ್ ಇದೆ ಅಂತ ಮೆನ್ಷನ್ ಮಾಡ್ತಾ, ಮರ್ಚೆಂಟ್ ಲೆಂಡಿಂಗ್ ಸ್ಪೇಸ್ ನಲ್ಲಾದ್ರೂ ಡಿಜಿಟಲ್ ಅನ್ಸೆಕ್ಯೂರ್ಡ್ ಲೆಂಡಿಂಗ್ ಅಂಡ್ ಇವನ್ ಗ್ರಾಜುಯಲ್ ಆಗಿ ಪಿಕಪ್ ಆಗ್ತಾ ಸೆಕ್ಯೂರ್ ಲೆಂಡಿಂಗ್ ಸ್ಪೇಸ್ ಅಲ್ಲೂ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಒಂದು ಬಿಗ್ ಪ್ಲೇಯರ್ ಆಗಿ ಎವಾಲ್ವ್ ಆಗ್ತಾ ಇದ್ರೆ ಅದು ಪೇಟಿಎಂ ನ ಇನ್ನೂ ಇಂಪ್ಯಾಕ್ಟ್ ಮಾಡುತ್ತೆ ಅಂತ, ಫೈನಾನ್ಷಿಯಲ್ ಆಗಿ ಇನ್ನೂ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅವ್ರು ರಿಲೀಸ್ ಮಾಡ್ತಿರೋಂತ ರಿಪೋರ್ಟ್ ಕಾರಣದಿಂದಾನೇ ಫರ್ದರ್ ಆಗಿ ಪ್ರೆಷರ್ ಪೇಟಿಎಂ ರಿಲೇಟೆಡ್ ಆಗಿ ಬಿಲ್ಡ್ ಆಗಿದೆ. ಬಟ್ ಪೇಟಿಎಂ ಸ್ಟಾಕ್ ಮೆಕ್ವೇರ್ ನ ಫಾಲೋ ಆಗದಿರೋ ಅವ್ರಿಗೆ ನಾನೊಂದು ಸ್ಮಾಲ್ ಡಿಸ್ಕ್ಲೈಮರ್ ಹೇಳ್ಬೇಕಂತ ಅನ್ಕೊಂತಿದ್ದೀನಿ. ಮೆಕ್ವೇರ್ ಅವರು ಈಗ ಹೊಸದಾಗಿ ಪೇಟಿಎಂ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿಲ್ಲ. ಲಿಸ್ಟ್ ಆದ ಪಾಯಿಂಟ್ ಇಂದಾನು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ಲಿಸ್ಟ್ ಆಗಿದ್ದ ಪಾಯಿಂಟ್ ಅಲ್ಲಿ ಆಲ್ಮೋಸ್ಟ್ 2000 ಅರೌಂಡ್ ಲಿಸ್ಟ್ ಆಗಿರೋದೆ ಅಲ್ವಾ, ಆ ಪಾಯಿಂಟ್ ಅಲ್ಲೇನೆ ಈ ಸ್ಟಾಕ್ ಇಲ್ಲಿಂದ 40 to 50% ಕರೆಕ್ಟ್ ಆಗತ್ತೆ ಅಂತ 1200 ಟಾರ್ಗೆಟ್ ಕೊಟ್ಟಿದ್ರು. ಅದಾದ್ಮೇಲೆ ಅಲ್ಲಿಂದ ಫರ್ದರ್ ಆಗಿ ಫಾಲ್ ಆಗುತ್ತೆ ಅಂತ 900 ಟಾರ್ಗೆಟ್ ನ, ಜಾನ್ವರಿನಲ್ಲಿ 700 ಟಾರ್ಗೆಟ್, ಫೆಬ್ರವರಿನಲ್ಲಿ 450 ಟಾರ್ಗೆಟ್ ನ, ಮಾರ್ಚ್ ನಲ್ಲಿ ಈ ತರ ಕಾನ್ಸ್ಟೆಂಟ್ ಆಗಿ ಪೇಟಿಎಂ ಅಂಡರ್ ಪರ್ಫಾರ್ಮ್ ಮಾಡುತ್ತೆ ಅಂತ ಟ್ರೇಡ್ ಆಗ್ತಿರುವಂತ ಪ್ರೈಸ್ ಇಂದ 30 to 40% ಡಿಕ್ಲೈನ್ ಆಗುತ್ತೆ ಅನ್ನೋ ತರ ಟಾರ್ಗೆಟ್ ನ ಫಸ್ಟ್ ಇಂದಾನೆ ನೆಗೆಟಿವ್ ಆಗಿ ಇವರು ಪೇಟಿಎಂ ರಿಲೇಟೆಡ್ ಆಗಿ ಕೊಡ್ತಿದ್ದಾರೆ. ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ ಇವರು ಕೊಟ್ಟಿರುವಂತ ಟಾರ್ಗೆಟ್ ಡೌನ್ ಸೈಡ್ ಗೆ ತಗೊಂಡ್ಬರ್ಲಿಲ್ಲ. ಆದ್ರೆ ಬಿಸಿನೆಸ್ ರಿಲೇಟೆಡ್ ಆಗಿ ಒಂದು ಬಿಗ್ ಥ್ರೆಟ್ ಅನ್ನು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಇಂದ ಫೇಸ್ ಮಾಡೋದಕ್ಕೆ ಚಾನ್ಸಸ್ ಇದೆ ಅಂತ ಅವರು ರಿಲೀಸ್ ಮಾಡಿದ್ದಾರೆ ಒಂದು ನೋಟ್ ನ. ಸ್ಟಾಕ್ ರಿಲೇಟೆಡ್ ಆಗಿ ಇಷ್ಟೊಂದು ಫಾಲ್ಗೆ ರೀಸನ್ ಆಗ್ತಿದೆ, ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇಂದ ಫೇಸ್ ಆಗೋದಕ್ಕೆ ಚಾನ್ಸಸ್ ಇದೆ ಅಂತ ಅವರು ರಿಲೀಸ್ ಮಾಡ್ತಿರುವಂತ ಈ ನೋಟ್ ಇಂದಾನೆ ಸ್ಟಾಕ್ ರಿಲೇಟೆಡ್ ಆಗಿ ಇಷ್ಟೊಂದು ಫಾಲ್ಗೆ ರೀಸನ್ ಆಗ್ತಿದೆ. ಅಂಡ್ ಇನ್ನೊಂದು ವಿಷಯನ ಜ್ಞಾಪಕ ಇಟ್ಕೊಳ್ಳಿ, ಇವರು ರಿಲೇಟೆಡ್ ಆಗಿ ಸಾಫ್ಟ್ ಬ್ಯಾಂಕ್ ಅವರು ಇಲ್ಲಿವರೆಗೂ ಮೆಜಾರಿಟಿ ಆಫ್ ಪಾಲ್ ನ ಹೋಲ್ಡ್ ಮಾಡ್ತಿದ್ರು. ರೀಸೆಂಟ್ ಆಗಿ 2.93 crores ಸೆಲ್ ಮಾಡಿದ್ದಾರೆ. ಅದರಿಂದ ಅವ್ರ ಹತ್ರ ಇನ್ನೂ 12.95% ನಿಯರ್ಲಿ 13% ಪಾಲಿದೆ. ಸಾಫ್ಟ್ ಬ್ಯಾಂಕ್ ಅವರು ಅಲ್ಲದೆ ಪೇಟಿಎಂ ನಲ್ಲಿ ಜಾಸ್ತಿ ಪರ್ಸೆಂಟೇಜ್ ಕಂಪನಿನಲ್ಲಿ ಹೋಲ್ಡ್ ಮಾಡ್ತಿರೋದು ಆಲಿಬಾಬಾ ಅವರು, ನಿಯರ್ಲಿ 31% ಪಾಲ್ನ. ಸೊ ಅಟ್ ಎನಿ ಪಾಯಿಂಟ್ ಅವ್ರು ಸೆಲ್ ಮಾಡಬೇಕಂತ ಭಾವಿಸಿದ್ರೆ, ಈ ಕಂಪನಿನಲ್ಲಿ ಏನಾದರೂ ಸ್ವಲ್ಪ ಪೋರ್ಷನ್ ನ ಸೆಲ್ ಮಾಡಬೇಕಂತ ಅವ್ರು ಭಾವಿಸಿದ್ರೆ ದೆನ್ ಅದೇನು ಸ್ಟಾಕ್ ರಿಲೇಟೆಡ್ ಆಗಿ ಪ್ರೆಷರ್ ನ ಕ್ರಿಯೇಟ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಬಟ್ ಆಸ್ ಆಫ್ ನೌ ಮೆಕ್ವೇರ್ ಅವರು ಅವ್ರ ನೋಟ್ ಅಲ್ಲಿ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಇವ್ರಿಗೊಂದು ಬಿಗ್ ಥ್ರೆಟನ್ ಆಗತ್ತ ನಂತರ ರಿಲೀಸ್ ಮಾಡ್ತಿರೋಂಥ ನೋಟ್ ಇಂದಾನೆ ಸ್ಟಾಕ್ ಫಾಲ್ಗೆ ಬ್ಯಾಕ್ ಇರುವಂತ ಇಂಪಾರ್ಟೆಂಟ್ ರೀಸನ್. ಫ್ರೆಂಡ್ಸ್, ಮೈಂಟ್ರಿ ಅಂಡ್ LTI ಇವೆರಡೂ ಮರ್ಜರ್ ಆಗ್ತಿದೆ. ಸೊ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಮಗೆ ಮೈಂಟ್ರಿ ಸ್ಟಾಕ್ ಅಂತೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಾಣಿಸಲ್ಲ. ಸೊ ಯಾರಾದ್ರೂ ಮೈಂಟ್ರಿನ ಹೋಲ್ಡ್ ಮಾಡ್ತಿದ್ರೆ ಪರ್ ಎವ್ರಿ 100 ಸ್ಟಾಕ್ಸ್ ನಮಗೆ 73 LTI ಸ್ಟಾಕ್ಸ್ ಅಂತೂ ಕ್ರೆಡಿಟ್ ಆಗತ್ತೆ. ನನಗೆ ತಿಳಿದು ಇಲ್ಲಿ ಬರುವಂತ ಇಂಪಾರ್ಟೆಂಟ್ ಕ್ವಶನ್ ಇದಲ್ಲ. ಮೋಸ್ಟ್ ಆಫ್ ದಿ ಸ್ಟಾಕ್ಸ್ ರಿಲೇಟೆಡ್ ಆಗಿ ಮರ್ಜರ್ ನಡೆಯುವಾಗ ಪರ್ಟಿಕ್ಯುಲರ್ ಈ ಸ್ಟಾಕ್ಸ್ ನಲ್ಲಿ 100 ಇದ್ರೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಸ್ಟಾಕ್ 73 ಸ್ಟಾಕ್ಸ್ ಅನ್ನೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇರುತ್ತೆ. ಆದ್ರೆ ಇಲ್ಲಿ ನನಗೆ 100 ಅಲ್ಲ, ಅದಕ್ಕಂದ್ರೆ ಕಮ್ಮಿ ಇದ್ರೆ ಏನ್ ನಡೆಯುತ್ತೆ. ಎಕ್ಸಾಂಪಲ್, ನಿಮ್ಮ ಹತ್ರ 10 ಸ್ಟಾಕ್ಸ್ ಮೈಂಟ್ರಿ ಇದ್ರೆ ದೆನ್ ನಿಮಗೆ 7.3 ಸ್ಟಾಕ್ಸ್ LTI ಸ್ಟಾಕ್ಸ್ ನಿಮಗೆ ಕೊಡ್ತಾರೆ. 7.3 ಸ್ಟಾಕ್ಸ್ ಆಫ್ LTI ಅದು ಹೇಗೆ ಪಾಸಿಬಲ್ ಅಲ್ವಾ, ಅದು ಪಾಸಿಬಲ್ ಮಾಡಕ್ ಆಗಲ್ಲ ಅಲ್ವಾ. ಅದರಿಂದ 7 ಸ್ಟಾಕ್ಸ್ ಮಾತ್ರ ನಿಮ್ಗೆ ಕೊಡ್ತಾರೆ. ಆದ್ರೆ ಆ 0.3 ಸ್ಟಾಕ್ಸ್ ನ
ಹೇಗೆ ಕೊಡ್ತಾರಂದ್ರೆ, ಒಂದು ಪರ್ಟಿಕ್ಯುಲರ್ ಸ್ಟಾಕ್ ನಲ್ಲಿ ನಿಮ್ಗೆ ಫ್ರಾಕ್ಷನಲ್ ಶೇರು ಮಿಕ್ಕೋಗಿರತ್ತಲ್ವಾ, ಅದು ನಿಮ್ಗೆ ಕಂಪ್ಲೀಟ್ ಶೇರ್ ಅಲ್ಲದೆ ನಿಮ್ಗೆ ಒಂದು ಪಾಯಿಂಟ್ ಶೇರು ಬರ್ತಿದೆ ಅಲ್ವಾ, ನಮ್ಗಿರುವಂತ ಶೇರ್ ನ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಅದ್ರ ವ್ಯಾಲ್ಯೂ ಎಷ್ಟಾಗತ್ತಲ್ವಾ, ಈ ಮರ್ಜರ್ ನಡೆದ ಮೇಲೆ ಲೈಕ್ ನಿಮ್ಗೆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರುವಂತ ಶೇರ್ಸ್ ಇನ್ನೊಂದು ಶೇರ್ಸ್ ಕನ್ವರ್ಟ್ ಆಗಿ ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಬರ್ಬೇಕಾಗಿರೋದಂದ್ರೂ ಕಮ್ಮಿ ಬಂದಿರತ್ತಲ್ವಾ, ರಿಮೈನಿಂಗ್ ಪಾಯಿಂಟ್ಸ್ ಮಿಕ್ಕೋಗಿರತ್ತಲ್ವಾ, ನೀವೇನಾದ್ರೂ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆತರ ಫ್ರಾಕ್ಷನಲ್ ಆಗಿರುವಂತ ಶೇರ್ಸ್ ನ ವಿತಿನ್ 90 ಡೇಸ್ ಒಳಗೆ ಅದರ ವ್ಯಾಲ್ಯೂ ಎಷ್ಟಿರುತ್ತಲ್ವಾ ಅದಕ್ಕೆ ಸಂಬಂಧಿಸಿರುವ ಹಣನ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗುತ್ತೆ. ಸೊ ಅದರಿಂದ ಮಾರ್ಕೆಟ್ ರೆಗ್ಯುಲೇಟರ್ಸ್ ಇವೆಲ್ಲಾನು ಪರ್ಫೆಕ್ಟ್ ಆಗಿ ಇಟ್ಟಿದ್ದಾರೆ. ಸೊ ನಾವು ಎಲ್ಲೂ ಟೆನ್ಷನ್ ಬೀಳ್ಬೇಕಾರಂತ ನೀಡಿಲ್ಲ. ಸೊ ನಮ್ಗೆ ಎಷ್ಟು ಬರಬೇಕು ಈ ಮರ್ಜರ್ ನಲ್ಲಿ ಆ ಶೇರ್ಸ್ ಅಷ್ಟು ಬಂದೇ ಬರುತ್ತೆ. ಬಂದಿಲ್ಲ ಅಂದ್ರೂ ಸರಿ ಆ ರಿಮೈನಿಂಗ್ ಪೋಸ್ಟ್ ನ ಆಸ್ ಪರ್ ರೆಗ್ಯುಲೇಟರ್ಸ್ ಈ ಕಂಪನಿ ಎಲ್ಲಾನು ನಮಗೆ ಅಂತಲ್ಲ ತುಂಬಾ ಜನನು ಈ ತರ ಫ್ರಾಕ್ಷನಲ್ ಆಗಿ ಸ್ವಲ್ಪ ಶೇರ್ಸ್ ಮಿಕ್ಕೋಗಿರುತ್ತಲ್ವಾ, ಅದರಿಂದ ಅದನ್ನೆಲ್ಲಾನು ಕಂಬೈನ್ ಮಾಡಿ ಒಂದತ್ರ ಪೂಲ್ ಮಾಡಿ ಅವನ್ನ ಸೆಲ್ ಮಾಡಿದ್ಮೇಲೆ ಅದಕ್ಕೆ ಸಂಬಂಧಿಸಿರುವಂತ ಹಣ ಇರುತ್ತಲ್ವಾ ಅದನ್ನ ಇನ್ವೆಸ್ಟರ್ಸ್ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಡೈರೆಕ್ಟ್ ಆಗಿ ಕ್ರೆಡಿಟ್ ಮಾಡಬೇಕಾಗತ್ತೆ. ಅಂಡ್ ಇವನ್ ಯಾರಾದ್ರೂ ಮೈಂಟ್ರಿ ರಿಲೇಟೆಡ್ ಆಗಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಿದ್ರೆ ನವೆಂಬರ್, ಡಿಸೆಂಬರ್ ಅಂಡ್ ಜಾನ್ವರಿ ಕಾಂಟ್ರಾಕ್ಟ್ಸ್ ಇವೆಲ್ಲಾನು ಫರ್ದರ್ ಆಗಿ ಇರಲ್ಲ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಇವೆಲ್ಲಾನು ನಮ್ಗೆ ಎಂಡ್ ಆಗತ್ತೆ. ಸೊ ನವೆಂಬರ್ 24th ನ ರಿಕಾರ್ಡ್ ಡೇಟ್ ಅಂದ್ರೆ 23rd ಮೀನ್ಸ್ ನಾಳೆ ಎಕ್ಸ್ಡೇಟ್ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ನೀವು ಭಯ ಪಡಬೇಕಂತ ನೀಡಿಲ್ಲ. ನಿಮ್ಮ ಹತ್ರ ಮೈಂಟ್ರಿ ಶೇರ್ ಇದ್ರೆ ನಿಮ್ಗದು LTI ಶೇರ್ ಆಗಿ ಕನ್ವರ್ಟ್ ಆಗಿ ಬರುತ್ತೆ. ಎಷ್ಟು ಶೇರ್ಸ್ ಬರುತ್ತೆ ನಿಮ್ಗೆ ಬರ್ಬೇಕಾಗಿರೋಂಥ ಶೇರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬರ್ಬೇಕನ್ನೋಂಥ ಪಾಯಿಂಟ್ಸ್ ಎಲ್ಲ ಇರುತ್ತಲ್ವಾ, ಅಂಡ್ ಮಿಕ್ಕೋ ಇರುವಂತ ಪಾಯಿಂಟ್ ಶೇರ್ಸ್ ಎಲ್ಲಾನು ವಿತಿನ್ 90 ಡೇಸ್ ಅಲ್ಲಿ ಅದರ ವ್ಯಾಲ್ಯೂ ಎಷ್ಟಾಗುತ್ತೋ ಅದು ನಿಮ್ಮ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಬರುತ್ತೆ. ಸೊ ಅದರಿಂದ ನೀವು ಟೆನ್ಷನ್ ಪಡಬೇಕನ್ನೋಂಥ ನೀಡಂತೂ ಇಲ್ಲ. ನೆಕ್ಸ್ಟ್ HCC ಸ್ಟಾಕ್ ಬಗ್ಗೆ ಮಾತಾಡ್ಕೋಬೇಕು. ಸ್ಟಾಕ್ ಇವತ್ತು ಇಷ್ಟೊಂದು ಫಾಲ್ ಆಗ್ತಿದೆ ಅಲ್ವಾ, ಇದರ ಬ್ಯಾಕ್ ಇರುವಂತ ರೀಸನ್ HCC ಪ್ರಮೋಟರ್ಸ್ ಇರ್ತಾರಲ್ವಾ, ಅವರು IDBI ಟ್ರಸ್ಟ್ ಅವರಿಗೆ ಕಟ್ಟಬೇಕಾಗಿರುವಂತ ಹಣನ ಆನ್ ಟೈಮ್ ಅಲ್ಲಿ ಕಟ್ಟಿಲ್ದಿರೋ ಕಾರಣವಾಗಿ 3 crore ಶೇರ್ಸ್ ಹತ್ರ IDBI ಪ್ರಮೋಟರ್ಸ್ 3 crore ಶೇರ್ಸ್ IDBI ಪ್ರಮೋಟರ್ಸ್ ಅಡ ಇಟ್ಟಿರ್ತಾರಲ್ವಾ, IDBI ಟ್ರಸ್ಟ್ ಅವರಿಂದ ಆ 3 crore ಶೇರ್ಸ್ ಪ್ಲೆಡ್ಸ್ ನ ರಿವೋಕ್ ಮಾಡಿ ಮೀನ್ಸ್ ಆ ಪ್ಲೆಡ್ಸ್ ನ ಕ್ಯಾನ್ಸಲ್ ಮಾಡಿ ಆ ಎಂಟೈರ್ 3 crore ಶೇರ್ ನ IDBI ಟ್ರಸ್ಟ್ ಅವರು ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿರೋ ತರ ಡೇಟಾ ಕಾಣಿಸ್ತಾ ಇದೆ. ನೆಕ್ಸ್ಟ್ ಈ ವೀಕ್ ನಾವು ಗಮನಿಸಬೇಕಾಗಿರೋಂಥ 4 ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೈರ್ಮಾ SGC ಒಂದು ಲಾಕ್ ಇನ್ ಇವತ್ತು ಕಂಪ್ಲೀಟ್ ಆಗಿದೆ. ಮೀನ್ಸ್ ಪ್ರೀ IPO ಇನ್ವೆಸ್ಟರ್ಸ್ ಲಾಕ್ ಇನ್ ಕಂಪ್ಲೀಟ್ ಇರತ್ತಲ್ವ, ಒನ್ ಟೈಮ್ ಅದು ಈಗ ರೀಸೆಂಟ್ ಆಗಿ ಅದು 6 monthsಗೆ ತಗೊಂಡ್ಬಂದಿದ್ದಾರೆ. ಪ್ರೀವಿಯಸ್ಲಿ 1 year ಇತ್ತು ಲಾಕ್ ಇನ್ ಪೀರಿಯಡ್, ಈಗ ರೀಸೆಂಟ್ ಆಗಿ ಅದು 6 monthsಗೆ ತಗೊಂಡು ಬಂದಿದ್ದಾರೆ. ಅದರಿಂದ ಈ ವೀಕ್ನಲ್ಲಿ ಯಾವ್ಯಾವ ಕಂಪ್ನೀಸ್ ರಿಲೇಟೆಡ್ ಆಗಿ ಪ್ರೀ IPO ಇನ್ವೆಸ್ಟರ್ಸ್ ಲಾಕ್ ಇನ್ ಕಂಪ್ಲೀಟ್ ಆಗತ್ತೆ ಒಂದ್ಸಲಿ ಗಮನಿಸೋಣ. ಬಿಕಾಸ್ ಈ ಪ್ರೀ IPO ಲಾಕ್ ಇನ್ ಇನ್ವೆಸ್ಟರ್ಸ್ ಕಂಪ್ಲೀಟ್ ಆದ್ಮೇಲೆ ಸ್ಟಾಕ್ಸ್ ಲೈಕ್ ನೈಕಾದಲ್ಲಾದ್ರೂ, ಪೇಟಿಎಂನಲ್ಲಾದ್ರೂ, ಡೆಲಿವರಿನಲ್ಲಾದ್ರೂ ಬಿಗ್ ಸೆಲ್ಲಿಂಗ್ ನಾವು ನೋಡಿದ್ವಿ ಅಲ್ವಾ. ಅದರಿಂದ ಅಫ್ಕೋರ್ಸ್ ಈಗ ಮಾತಾಡ್ಕೊಂತಿರೋಂಥ ಸ್ಟಾಕ್ಸ್ ಯಾವ್ದು ಟೆಕ್ ಬೇಸ್ಡ್ ಪ್ಲಾಟ್ಫಾರ್ಮ್ಸ್ ಅಲ್ಲ, ವ್ಯಾಲ್ಯೂಯೇಷನ್ಸ್ ವೆರಿ ಎಕ್ಸ್ಪೆನ್ಸಿವ್ ನಲ್ಲಿ ಬಂದಿರೋಂಥ ಸ್ಟಾಕ್ಸ್ ಅಲ್ಲ. ಬಟ್ ಸ್ಟಿಲ್ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ IPO ರಿಲೇಟೆಡ್ ಆಗಿ ಪ್ರೀ IPO ಇನ್ವೆಸ್ಟರ್ಸ್ ಸೆಲ್ ಮಾಡ್ಬೇಕಂತ ಅನ್ಕೊಂಡ್ರೆ ಅವ್ರು ಸೆಲ್ ಮಾಡ್ಬೇಕಾಗಿರುವಂಥ ಡೇಟ್ ಏನೋ ತಿಳ್ಕೊಂಡ್ರೆ ಆ ಪರ್ಟಿಕ್ಯುಲರ್ ಡೇನಲ್ಲಿ ಇರುವಂಥ ವೋಲಟಿಲಿಟಿ ನಾವು ಅರ್ಥ ಮಾಡ್ಕೋಬಹುದು. ಆ ಥರ ನೋಡಿದ್ರೆ ಸೈರ್ಮಾ SGC ಒಂದು ಲಾಕ್ ಇನ್ ಇವತ್ತು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ವೀನಸ್ ಪೈಪ್ ಒಂದು ಲಾಕ್ ಇನ್ ಎಕ್ಸ್ಪೈರಿ November 23rd ಅಂಡ್ ಸೇಮ್ ಡೇಟ್ November 23rd ಟಾಸ್ಟನ್ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿನೂ ಲಾಕ್ ಇನ್ ಎಕ್ಸ್ಪೈರಿ ಇದೆ. ಅಂಡ್ November 25th ಇಥೋಸ್ ಗೋ ಫ್ಯಾಷನ್ ಅವ್ರಿಗೆ ಸಂಬಂಧಿಸಿರುವ ಲಾಕ್ ಇನ್ ಎಕ್ಸ್ಪೈರಿ ಇದೆ. ಅಂಡ್ ಇವೆಲ್ಲದ ನೇಮ್ಸ್ ಅಲ್ಲೂ 2 ಇಂಪಾರ್ಟೆಂಟ್ ನೇಮ್ಸ್ ನಾವು ಗಮನಿಸಬೇಕಾಗಿದೆ. ವೀನಸ್ ಪೈಪ್ಸ್ ಇನ್ನೊಂದು ಗೋ ಫ್ಯಾಷನ್. ಬಿಕಾಸ್ ವೀನಸ್ ಪೈಪ್ಸ್ ಲಿಸ್ಟಿಂಗ್ ಪಾಯಿಂಟ್ ಇಂದ ಆಲ್ಮೋಸ್ಟ್ ಡಬಲ್ ಆಗಿದೆ, ಮೋರ್ ದನ್ ಡಬಲ್ ಅನ್ಕೋಬಹುದು. ಆಲ್ಮೋಸ್ಟ್ 326 rupees ಹತ್ರ IPO ಇಶ್ಯೂ ಪ್ರೈಸ್ ಇದ್ರೆ ಈಗ ಅದು 700 ಅಬೋವ್ ಹತ್ರ ಟ್ರೇಡ್ ಆಗ್ತಿದೆ. ವೇರಸ್ ಗೋ ಫ್ಯಾಷನ್ 619 rupees ಅರೌಂಡ್ ಲಿಸ್ಟಿಂಗ್ ಪ್ರೈಸ್ ಇದ್ರೆ ಈಗ ನಿಯರ್ ಟು 1200 ಹತ್ರ ಟ್ರೇಡ್ ಆಗ್ತಿದೆ. ಅದರಿಂದ ಇವೆರಡರಲ್ಲೂ ಒಳ್ಳೆ ಗೇನ್ಸ್ ಇದೆ ಅಲ್ವಾ. ಇಫ್ ಇನ್ ಕೇಸ್ ಪ್ರಾಫಿಟ್ ಬುಕ್ ಮಾಡ್ಬೇಕಂತ ಅನ್ಕೊಂಡ್ರೆ ಇದರಲ್ಲಿ ಪ್ರಾಫಿಟ್ ಬುಕಿಂಗ್ ಇರಬಹುದು. ರೆಸ್ಟ್ ಆಫ್ ದ IPOs ಇದಕ್ಕೆ ಮುಂಚೆ ನಾವು ಮಾತಾಡ್ಕೊಂಡಿರೋ ಹಾಗೆ ಬಿಗ್ ಗೇನ್ಸ್ ಆಫ್ಟರ್ ಲಿಸ್ಟಿಂಗ್ ಕಾಣಿಸಿಲ್ಲ. ಪ್ರೀ IPO ಇನ್ವೆಸ್ಟರ್ಸ್ ಒಂದು ಲಾಕ್ ಇನ್ ಕಂಪ್ಲೀಟ್ ಆದ ತಕ್ಷಣನೇ ಎಲ್ಲರೂ ಸೆಲ್ ಮಾಡಬೇಕಂತ ನೀಡಿಲ್ಲ. ಯಾರಾದ್ರೂ ಇಲ್ಲಿ ಟ್ರೇಡ್ ಆಗ್ತಿರೋಂಥ ವ್ಯಾಲ್ಯೂಯೇಷನ್ ಚೆನ್ನಾಗಿದೆ, ಇಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಮಾಡಂತ ಅನ್ಕೊಂಡಿರೋರೆ ಆರ್ ಈ ಕಂಪನಿ ದೊಡ್ಡದಾಗಿ ಪರ್ಫಾರ್ಮ್ ಮಾಡಲ್ಲ, ಇಲ್ಲಿಂದ ಸ್ವಲ್ಪ ಎಕ್ಸಿಟ್ ಆಗೋಣ ಅಂತ ಅನ್ಕೊಂಡವ್ರು ಮಾತ್ರನೇ ಸೆಲ್ ಮಾಡ್ತಾರೆ. ಅದರಿಂದ ಲೈಕ್ ಪ್ರಾಫಿಟ್ ಬುಕಿಂಗ್ ಆರ್ ಕಂಪ್ಲೀಟ್ ಎಕ್ಸಿಟ್ ಆಗ್ಬೇಕಂತ ಅನ್ಕೊಂಡ್ರೆ ಮಾತ್ರ ಅವ್ರು ಮಾಡ್ತಾರೆ. ಆಕ್ಚುಲಿ ಯಾರಾದ್ರೂ ಈ ಆಕ್ಟಿವಿಟಿ ತಗೊಂತಾ ಇದ್ರೆ ಅದು ಲಾಕ್ ಇನ್ ಆದ್ಮೇಲೆ ನಮಗೆ ಕಾಣಿಸುತ್ತೆ. ಅದರಿಂದ ಇದರ ರಿಲೇಟೆಡ್ ಆಗಿ ಈ ವೀಕಲ್ಲಿ ನಾವು ಗಮನಿಸಬೇಕಾಗಿರುವಂತ ಈ ಲಾಕ್ ಇನ್ ಎಕ್ಸ್ಪೈರಿ ಡೇಟ್ಸ್ ನ. ನೆಕ್ಸ್ಟ್ ಗೈಲ್ ಹಾಗೆ GSPL ಬಗ್ಗೆ ಮಾತಾಡ್ಕೊಳ್ಳೋಣ. ಇವರಿಬ್ಬರು ಗ್ಯಾಸ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಪ್ಲೇಯರ್ಸ್ ಅಲ್ವಾ. ಸೊ PNGRB ಅವರು ಮೀನ್ಸ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಅವರು ಈ ಸೆಗ್ಮೆಂಟ್ ಅಲ್ಲಿ ಇರುವಂತ ಪ್ಲೇಯರ್ಸ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಚೇಂಜಸ್ ತಗೊಂಡು ಬಂದಿದ್ದಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಟೈಮ್ ಟ್ಯಾರಿಫ್ ಹೈಕ್ ಅನ್ನೋದು.
ಇಲ್ಲಿವರೆಗೂ ಇವರು ಒಂದೇ ಸಲ ಮಾರ್ಕೆಟ್ ಪ್ರೈಸ್ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಪ್ರೈಸ್ ಇಡಬೇಕನ್ನೋದು ಒಂದು ಟೈಮ್ ಡಿಸಿಷನ್ ತಗೊಂಡು ಮತ್ತೆ ಯಾವಾಗ್ಲೂ ಡಿಸಿಷನ್ ತಗೊಂತಾ ಇದ್ರು. ಆದ್ರೆ ಈಗ ಅವ್ರು ಹೇಳ್ತಿರೋದು ಇಯರ್ಲಿ ಒಂದ್ಸಲಿ ಆ ಡಿಸಿಷನ್ ತಗೊಂತೀವಿ ಅನ್ನೋ ತರ, ಸೊ ದಟ್ ಯಾವ್ದಾದ್ರು ಹೈಕ್ ಮಾಡ್ಬೇಕಂದ್ರೆ ಪ್ರೈಸಸ್ ಪ್ರತಿ ವರ್ಷನೂ ಹೈಕ್ ಮಾಡಬಹುದು ಅನ್ನೋ ತರ ಇವು ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಪ್ಲೇ ಮಾಡಿದೆ. ಇದರ ಜೊತೆಗೆ ಇವತ್ತು ಟ್ರಾನ್ಸ್ಮಿಷನ್ ಲಾಸ್ ಪ್ರೀವಿಯಸ್ಲಿ ಇರುವಂತ ರೂಲ್ಸ್ ಪ್ರಕಾರ ಟ್ರಾನ್ಸ್ಮಿಷನ್ ಲಾಸ್ ನ ಕನ್ಸಿಡರ್ ಮಾಡಕ್ಕೆ ಆಗ್ತಿಲ್ಲ. ಆದ್ರೆ ಈಗ ಟ್ರಾನ್ಸ್ಮಿಷನ್ ಲಾಸ್ ಅನ್ನು ಕನ್ಸಿಡರ್ ಮಾಡ್ತಾರ ಅನ್ನೋ ತರ ತಗೊಂಡ್ಬರ್ತಿರುವಂತ ಇಂಪಾರ್ಟೆಂಟ್ ರೆಗ್ಯುಲೇಟರ್ ಚೇಂಜಸ್ ಇಂದಾನು ಈ 2 ಸ್ಟಾಕ್ ರಿಲೇಟೆಡ್ ಆಗಿ ಇವತ್ತು ಪಾಸಿಟಿವ್ ಆಗಿ ರ್ಯಾಲಿ ಆಗಿದೆ. ನೆಕ್ಸ್ಟ್ ನೈಕಾ ಬಗ್ಗೆ ಮಾತಾಡ್ಕೋಬೇಕು. ನೈಕಾ ರಿಲೇಟೆಡ್ ಆಗಿ ಪ್ರಿ-IPO ಇನ್ವೆಸ್ಟರ್ಸ್ಗೆ ಲಾಕಿಂಗ್ ಕಂಪ್ಲೀಟ್ ಆದ್ಮೇಲೆ ಮಲ್ಟಿಪಲ್ ಬ್ಲಾಕ್ ಡೀಲ್ಸ್ ಕಾಣಿಸ್ತಾ ಇದೆ ಅಲ್ವಾ. ಅದರಲ್ಲಿ ಭಾಗವಾಗಿ ಲೈಟ್ ಹೌಸ್ ಇಂಡಿಯಾ ಫಂಡ್ ಅವರು ಅವ್ರ ಹತ್ರ ಇರುವಂಥ ಕಂಪ್ಲೀಟ್ ನೈಕಾ ಶೇರ್ಸ್ನ 0.65% ಹತ್ರ ಇದೆ ಅಲ್ವಾ, ಈಕ್ವಿಟಿ ಶೇರ್ಸ್ನ ಎಂಟೈರ್ ಶೇರ್ಸ್ನ ನಿಯರ್ಲಿ 180 ಅರೌಂಡ್ ಹತ್ರ ಬ್ಲಾಕ್ ಡೀಲ್ಸ್ ಅಲ್ಲಿ ಸೆಲ್ ಮಾಡಿರೋ ಕಾರಣವಾಗಿ ಇವತ್ತು ನಿಯರ್ಲಿ 335 ಕ್ರೋರ್ಸ್ ಹತ್ರ ರೈಸ್ ಮಾಡ್ತಿದ್ದಾರೆ. ಆಕ್ಚುಲಿ ಅನದರ್ ಫಂಡ್ ಅವರು ಅವ್ರ ಹತ್ರ ಇರುವಂತ ಕಂಪ್ಲೀಟ್ ಶೇರ್ಸ್ನ ಪಾರ್ಷಿಯಲಿ ಅಲ್ಲ ಕಂಪ್ಲೀಟ್ ಕ್ಲೀನ್ ಟ್ರೇಡ್ ಇದು ಅವ್ರ ಶೇರ್ಸ್ನ ಸೆಲ್ ಮಾಡ್ತಿರೋ ಕಾರಣವಾಗಿ ಸ್ಟಾಕ್ ಇವತ್ತು ನಿಯರ್ಲಿ 4.5% ಹತ್ರ ಫಾಲ್ ಆಗ್ತಿದೆ. ನೆಕ್ಸ್ಟ್ ಜೂಬ್ಲಿಯಂಟ್ ಫುಡ್ ವರ್ಕ್ ಅವರು ನೇಪಾಲ್ನಲ್ಲಿ ಒಂದು ಸಬ್ಸಿಡಿಯರ್ನ ಸ್ಟಾರ್ಟ್ ಮಾಡಿ, ಮೀನ್ಸ್ ಇವರು ಅಂಡರ್ನಲ್ಲಿ ಒಂದು ಕಂಪನಿನ ನೇಪಾಲ್ನಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿ ಡಾಮಿನೋಸ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಹತ್ರ ಹೇಳ್ತಿದ್ದಾರೆ. ಅಲ್ಲೂ ಡಾಮಿನೋಸ್ ಪಿಜ್ಜಾ ಸೆಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವರು ಆಲ್ರೆಡಿ ಇಂಡಿಯಾನಲ್ಲಿ, ಬಾಂಗ್ಲಾದೇಶ ಅಂಡ್ ಶ್ರೀಲಂಕಾನಲ್ಲೂ ಡಾಮಿನೋಸ್ ಬಿಸ್ನೆಸ್ ಮಾಡ್ತಿದ್ದಾರೆ. ಅಂಡ್ ಈಗ ನೇಪಾಲ್ನಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಿದಾರಲ್ವಾ. ಆದರೆ ಆಸ್ ಪರ್ ಪಾಪ್ಯುಲೇಷನ್ ಲೈಕ್ ಅಲ್ಲಿರುವಂತ ಪಾಪ್ಯುಲೇಷನ್ಸ್ ಆದ್ರು ಅಂಡ್ ಅವರು ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿದ್ರು ನೇಪಾಲ್ನಲ್ಲಿ ಅವರಷ್ಟೊಂದು ಅಗ್ರೆಸಿವ್ ಆಗಿ ಗ್ರೋ ಆಗಲ್ಲ ಅನ್ನೋ ತರ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅವರಂತೂ ನೋಟ್ ನ ರಿಲೀಸ್ ಮಾಡ್ತಿದ್ದಾರೆ. ಬಟ್ ಓವರ್ ಆಲ್ ಬೇರೆ ಒಂದು ಜಿಯೋಗ್ರಫಿನಲ್ಲಿ ಇವರು ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡ್ತಿದ್ದಾರೆ ಅಂದ ತಕ್ಷಣ ಇವತ್ತು ಸ್ಟಾಕ್ 1.5% ಪಾಸಿಟಿವ್ ಆಗಿ ಎಂಡ್ ಆಗಿದೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.